ಸರ್ ನಮಸ್ತೆ, ಜೈ ಭೀಮ್. ನನ್ನ ಹೆಸರು ನಾಗೇಶ್ ಅಂತ. ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಏನು ಇವತ್ತು ಈ ದಿನ ನಡೆದಿರೋಂಥ ಕೃತ್ಯಗೆ ಸಂಬಂಧಪಟ್ಟಂಗೆ ನಿಮ್ಮನ್ನು ಕರೆದು ಮಾತಾಡ್ತಾ ಇದ್ದೀರಿ. ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಓಳೂರು ಗ್ರಾಮದಲ್ಲಿ ಒಂದೂವರೆ ವರ್ಷದಿಂದ ಒಂದರಿಂದ ಒಂದು ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ನಮ್ಮದು ಸಂಘಟನೆಯಿಂದನೂ 2-3 ಸತಿ ನ್ಯಾಯ ಮಾಡಿದ್ದೀರಿ. ಸ್ಟೇಷನಲ್ಲೂ ಕೂತ್ಕೊಂಡು ಕರೆಸಿ ಬುದ್ಧಿ ಹೇಳಿದ್ದೀರಿ. ಯಾರು ಈ ಘಟನೆಗೆ ಸುಭಾಷ್ ಅನ್ನೋ ವ್ಯಕ್ತಿ ಯಾವಾಗಲೂ ಮಾಡ್ತಾನೆ, ಆ ವ್ಯಕ್ತಿಗೇ 4-5 ಸತಿ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರಾಗಿರ್ಬೋದು, ಇನ್ನೂ ಅನೇಕ ಮುಖಂಡರುಗಳು ಸೇರಿ, ದಲಿತ ಮುಖಂಡರುಗಳೆಲ್ಲ ಸೇರಿಬಿಟ್ಟು ಒಂದು 2-3 ಸತಿ ನ್ಯಾಯ ಮಾಡಿ ಹೇಳಿದಿರಿ. ಇದು ಊರಲ್ಲಿ ಶಾಂತಿ ಕಾಪಾಡಬೇಕಾಗಿರೋಂಥದ್ದು ಏನಾದರೂ ಮಾಡ್ರಪ್ಪ, ಅಶಾಂತಿನೆಲ್ಲ ರೂಪಿಸ್ಬೇಡ್ರಿ ಅಂತ. ಏನು ಈ ಚೀಟಿ ನಡೆಸೋದು ಇಲ್ಲೀಗಲ್ ಚೀಟಿ, ಯಾವುದೇ ತರಹ ಪರ್ಮಿಷನ್ ಇಲ್ಲ, ಯಾವುದೇ ಥರ ಲೈಸೆನ್ಸ್ ಇಲ್ಲ, ಏನಿಲ್ಲ. ಇಲ್ಲೀಗಲ್ ಚೀಟಿಗಳು ಲಕ್ಷಾಂತರ ರೂಪಾಯಿ ನಡೆಸ್ತಾನೆ. ಅವ್ನು ಬೇಕಾಗಿರೋ ಥರ ಎಲ್ಲರನ್ನೂ ಕಂಟ್ರೋಲಾಗಿ ಇಟ್ಕೊಂಬೇಕಂತ ಹೇಳ್ಬಿಟ್ಟು ಆ ಚೀಟಿಗಳಿಗೆ ಚೆಕ್ಗಳು ಇಸ್ಕೊಂತಾನೆ. ಬಡಪಾಯಿಗಳ ಮ್ಯಾಗ ಚೆಕ್ ಬೌನ್ಸ್ಗಳು ಕೇಸ್ಗಳಾಗ್ತಾನೆ. ಬೇಕು ಅಂತಲೇ ಯಾರು ಅವ್ರ ಮಾತು ಕೇಳಲ್ಲ, ಅವ್ರನ್ನ SC/STಗಳನ್ನ ಇಟ್ಕೊಂಡು ಅವ್ರ ಮೇಲೆ ಅಟ್ರಾಸಿಟಿಗಳು ಕೊಡೋ ಥರ, ದೂರುಗಳು ಕೊಡೋ ಥರ ಮಾಡ್ತಾನೆ. ಇದೇ ಥರ ಅಶಾಂತಿ ಆ ಊರಲ್ಲಿ ಉಂಟು ಮಾಡ್ಬೇಕಂತಾನೆ ಅವನು ಇದೆಲ್ಲ ಕೃತ್ಯನ ಮಾಡ್ತಾಯಿದ್ದಾನೆ. ಈಗ ಮೊನ್ನೆ 15 ದಿವಸಗಳ ಹಿಂದೆ ಈಗ ಸಂಬಂಧಪಟ್ಟಂಗೆ ಅವ್ರನ್ನೆಲ್ಲ ಕರೆದುಬಿಟ್ಟು ಪೊಲೀಸ್ ಸ್ಟೇಷನಾಗ ಮಾತಾಡಿದ್ರಿ. ನೋಡಪ್ಪ, ಏನಿದು ಕುತ್ಕೊಂಡು ಬಗೆಹರಿಸ್ಕೊಳ್ರಿ. ಇದೆಲ್ಲ ಮಾತಾಡಿ ಸುಮ್ಮನೆ ಒಬ್ರಿಗೊಬ್ರು ಜಗಳಗಳು ಮಾಡ್ಕೊಂಡ್ರೆ ಊರಲ್ಲಿ ಅಶಾಂತಿ ಉಂಟಾಗ್ತದ, ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದ್ರಿ. ಆದ್ರೂ ಅವ್ರು ದೌರ್ಜನ್ಯ ಮಾಡ್ತಾನೆ. ನನ್ನನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ, ಓಪನಾಗಿ ಹೇಳ್ತಾನೆ. ನನ್ನನ್ನು ಯಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ, ನನಗೆ ಗೊತ್ತು ಪೊಲೀಸವ್ರನ್ನ ಹೆಂಗೆ ಹೇಳ್ಬೇಕು ಅಂತ. ಪೊಲೀಸವರು ಅವನ ಜೋಬಲ್ಲಿರೋ ಥರ ಮಾತಾಡ್ತಾನೆ. ಅವನ ಮೇಲೆ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಇಲ್ಲೂ ನಡೀತಲ್ಲ ನಮ್ಮದು. ಹೇಳ್ಬೇಕಂದ್ರೆ 2 ಸತಿ ಹೋಗಿದ್ದೀರಿ, ತಿರುಗಿ ಅವರೇ ಪೊಲೀಸರೇ ಅವ್ರ ಪರವಾಗಿ ನಿಂತ್ಕೊಂಡು ರಾಜಿ ಮಾಡಿ ಕಳಿಸ್ತಾರೆ, ಏನೋ ಒಂದು ಚಾನ್ಸ್ ಕೊಡ್ರಿ ಅಂತ. ಎಷ್ಟು ಚಾನ್ಸ್ ಕೊಟ್ಟರು ಇವಾಗ ಲಾಸ್ಟಿಗೆ ಏನಾಯಿತು, ಮರ್ಡ್ರ್ ಮಾಡೋ ರೇಂಜ್ಗೆ ಹೋಗಿದ್ದಾರೆ. ನೆನ್ನೆ ರಾತ್ರಿ ಅವ್ರನ್ನ ರಾಡಿಂದ ಹೊಡೆದು, ಮುಚ್ಚಿಂದ ಅದೇನು ಖಾರದ ಪುಡಿ ಹಾಕಿ ಮುಚ್ಚಿಂದ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿ ಇನ್ನೇನು ಸಾಯಿಸ್ಬಿಡ್ತಾರೆ ಏನೋ ಗೊತ್ತಿಲ್ಲ. ಆಮೇಲೆ ಏನು ಪ್ಲ್ಯಾನ್ ಮಾಡಿದ್ರು ನೋಡಿ, 1 ಅವರ್ ತಲೆಗೇಟ್ ಬಿದ್ದು 14 ಸ್ಟಿಚ್ ಬಿದ್ದಿದೆ, ಕೂರಿಸ್ಕೊಂಡು 1 ಅವರ್ ಆದಮೇಲೆ ಅವ್ನಿಗೆಲ್ಲನೂ ನೀರು ಹಾಕಿ ಕ್ಲೀನ್ ಮಾಡಿ ಅವ್ನ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಬೇಕು ಅಂತಲೇ ಪ್ಲ್ಯಾನ್ ಹಾಕಿ ತಗೊಂಡೋಗಿ ಸೇರಿಸ್ಬಿಟ್ಟು ಹೋಗಿದ್ದಾರೆ ಹಾಸ್ಪಿಟ್ಲಿಗೆ, ಸಾಕ್ಷಿ ನಾಶ ಮಾಡ್ಬೇಕಂತ. ಇದನ್ನೆಲ್ಲ ಕಂಡು ಬಂದಂತೆ ನಿಮಗೆ ಜಗತ್ ಜಾಹೀರಾಗ್ಬಿಟ್ಟಿದೆ ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂತ. ಅವನೇನಪ್ಪ ಅಂದರೆ ಊರನ್ನ ಅವ್ನಿಗೆ ಬೇಕಾದಂಗೆ ಕಂಟ್ರೋಲಿಗೆ ಇಟ್ಕೊಬೇಕು. ಅವನು ಚೀಟಿಗಳನ್ನ ಅವ್ನು ಬೆಳೆಕಾಳು ಬೇಯಿಸ್ಕೊಬೇಕು. ಅವ್ನ ಮಾತು ಕೇಳಿಲ್ಲ ಅಂದರೆ ನೋಡಿ ಈ ಥರ ಮಾಡ್ತಾರೆ. ಅಮಾಯಕ ಜನಗಳನ್ನ ಊರಲ್ಲಿ ಯಾರನ್ನೇ ಬೇಕಾದರೂ ಕೇಳ್ಬೋದು. ದಯವಿಟ್ಟು ಹೇಳ್ತೀನಿ, ಮಾಧ್ಯಮದವರು ನೀವು ಹೋಗಿ ಕೇಳಿ. ಎಷ್ಟೋ ಜನಗಳ ಮ್ಯಾಗ ದರ್ಪ ಮಾಡ್ತಾಯಿದ್ದಾನೆ. ಬೇಕು ಅಂತಲೇ ನೈಸ್ ಮಾಡಿ, ಏನಿಲ್ಲಪ್ಪ ಫಾರ್ಮಾಲಿಟಿಗೆ ಅಷ್ಟೇ ಚೆಕ್ ಕೊಡೋದು. ಚೆಕ್ಕು ಇಸ್ಕೊಂತಾನೆ, ಅವನ ಹೆಸರಿಗೆ ಹಾಕಲ್ಲ, ಬೇರೆ ಯಾರ ಹೆಸರಿಗೋ ಒಂದು ಚೆಕ್ಗಳು ಹಾಕ್ಬಿಟ್ಟು ಇದಕ್ಕೂ ಕರೆದು ಮಾತಾಡಿದಿರಿ. ಇದಕ್ಕೂ ಬೇರೆಯವರು ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಕೊಟ್ಟು ತಗೊಂಡಾಗ ಮಾತಾಡ್ತಾರೆ. ಅದಕ್ಕೂ ಅವನ್ನ ಯಾರೂ ಏನೂ ಮಾಡ್ಕೊಳಕ್ಕಾಗಲ್ಲ. ಎಲ್ಲರ ಹತ್ರ ಹೋಗ್ತಾನೆ, ಯಾರ ಹತ್ರ ಬೇಕಾದರೂ ಹೆಂಗೆ ಬೇಕಾ ಮೇಂಟೈನ್ ಮಾಡ್ಕೊಂಡು ವೇಳೆ ಕಲ್ತ್ಕೊಂಡು ಅಶಾಂತಿ ಸೃಷ್ಟಿ ಮಾಡ್ಕೊಂಡು ಹೋಗ್ತಾನೆ. ದಯವಿಟ್ಟು ನಿಮ್ಮ ಮುಖಾಂತರ ಹೇಳೋದೇನಪ್ಪ ಅಂದರೆ, ಇನ್ನು ಮುಂದೆ ಅವ್ರಿಗೆ ಬುದ್ಧಿ ಕಲಿಸೋಂಥದ್ದು ಇಲ್ಲಿ ಆಗಬೇಕು. ಕೋಲಾರ ಜಿಲ್ಲೆಯಲ್ಲಿ ಇದೆಲ್ಲ ಮರಿಗಳಿಸ್ಬಾರ್ದು. ನಿಮ್ಮ ಮುಖಾಂತರ ಆದರೂ ಅವನಿಗೆ ಬುದ್ಧಿ ಕಲಿಸ್ಬೇಕು, ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಸರ್. ಸಂಘಟನೆ ಒತ್ತಾಯ ಮಾಡ್ತಾಯಿದೆ ಸರ್.